ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತಿನ ದಿನ ನಾವು 7ನೇ ತರಗತಿಯಲ್ಲಿರ್ತಕ್ಕಂಥ ವಿಜ್ಞಾನ ಪಠ್ಯಪುಸ್ತಕದಲ್ಲಿ 3ನೇ ಅಧ್ಯಾಯವಾಗಿರುವಂತಹ ಉಷ್ಣ ಪಾಠವನ್ನು ನಾವಿವತ್ತು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ನಾವೀಗ ಆ ಉಷ್ಣದ ಬಗ್ಗೆ ಒಂದು ಪ್ರಯೋಗವನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಮಾಡ್ತಾಯಿದ್ದಾರೆ, ನೋಡೋಣ. ಈಗ ಈ ಒಂದು ಮೇಣದ ಬತ್ತಿ ಐತಿ. ಈ ಮೇಣದ ಬತ್ತಿಗೆ ನಾವು ಬೆಂಕಿಯನ್ನು ಹಚ್ಚಿದಾಗ ಎರಡು ಕೈಗಳನ್ನು ಅಂದರೆ ಸಮಾಂತರವಾಗಿ ಮೇಲೆ ಎಷ್ಟು ದೂರ ಇರ್ತದೋ ಕೆಳಗಡೆ ಕೂಡ ಅಷ್ಟೇ ದೂರ ಇರ್ತೈತಿ. ಈಗ ಎರಡು ಕೈಗಳನ್ನು ಈ ವಿದ್ಯಾರ್ಥಿ ಬೆಂಕಿಗೆ ಇಟ್ಟಿದ್ದಾರೆ. ಹಾಗಾದರೆ ಮೊದಲನೇದಾಗಿ ನಿನಗೆ ಯಾವ ಕೈಗೆ ಬೆಂಕಿ ಜಾಸ್ತಿ ತಗಲುತ್ತಪ್ಪ? ಈಗ ಮೇಲಿನ ಕೈಗೆ ಬೆಂಕಿ ಜಾಸ್ತಿ ತಗಲುತ್ತೆ. ಎಡಗಡೆ ಇದಂದ್ರೆ ಬಲಗಡೆ ಕೈಗೆ ಯಾಕೆ ಬೆಂಕಿ ಜಾಸ್ತಿ ತಗಲಿಲ್ಲ? ಹಾಂ, ನೋಡಿರಿ, ಇದ್ರ ಮೂಲಕ ನಾವು ಏನು ತಿಳ್ಕೊತೀವಪ್ಪ ಅಂತಂದ್ರೆ ಬೆಂಕಿ ಯಾವತ್ತೂ ಮೇಲ್ಮುಖವಾಗಿ ಚಲಿಸುತ್ತಾ, ಹೌದಾ? ಬೆಂಕಿ ಮೇಲ್ಮುಖವಾಗಿ ಚಲಿಸುವುದರಿಂದ ಅವಂಗೆ ಎಡಗಡೆ ಕೈಗೆ ಬೆಂಕಿಯ ಒಂದು ಶಾಖ ಅನುಭವ ಆಗಕತ್ತೈತಿ. ಕೈ ಬಿಡಪ್ಪಿ. ಈಗ ನೆಕ್ಸ್ಟು ಇಲ್ಲಿ ಎರಡು ಬಲೂನ್ಗಳು ಅದಾವು. ಈ ಎರಡು ಬಲೂನ್ಗಳನ್ನು ತೆಗೆದುಕೊಂಡು ನೀನು ಬೆಂಕಿಗೆ ಈಗ ತಾಗಿಸಿದಾಗ ಆ ಬಲೂನ್ಗಳು ಏನಾಗ್ತವೆ ಎಂಬುದನ್ನು ನೋಡೋಣ. ಒಂದನೇ ಬಲೂನ್ ತಗೋರಪ್ಪ. ಹಾಂ, ತಗೋ. ಬೆಂಕಿಗೆ ಇಡು, ನೋಡೋಣ. ಬೆಂಕಿ ಹತ್ರ ಸಾಗಿ. ಹಾಂ, ಈಗ ನೋಡಿರಿ. ಹಾಂ, ನೆಕ್ಸ್ಟ್ ಎರಡನೇ ಬಲೂನನ್ನು ತಗೋಬೇಕು.